ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಜಗತ್ತಿನ ಅತಿದೊಡ್ಡ ಶಸ್ತ್ರಾಸ್ತ್ರ ಆಮದು ದೇಶವಾಗಿದ್ದಂತಹ ಭಾರತ ಈಗ ಮಿಲಿಟರಿ ಸಲಕರಣೆಗಳಿರಲಿ ಅಥವಾ ಶಸ್ತ್ರಾಸ್ತ್ರಗಳಿರಲಿ ಅದರ ದೊಡ್ಡ ರಫ್ತುದಾರನಾಗಿ ಹೊರಹೊಮ್ಮುತ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ದೇಶಕ್ಕೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡೋದಕ್ಕೆ ಭಾರತ ದೊಡ್ಡ ಒಪ್ಪಂದ ಮಾಡಿಕೊಂಡಿದ್ದನ್ನು ಕೇಳಿದ್ವಿ. ಈಗ ಮತ್ತೊಂದು ದೇಶ ಅಂದ್ರೆ UAE ಕೂಡ ಅದಕ್ಕೆ ಆಸಕ್ತಿ ತೋರಿಸ್ತಾ ಇರೋದು ಬ್ರಹ್ಮೋಸ್ನ ಸಾಮರ್ಥ್ಯಕ್ಕೆ, ನಮ್ಮ ರಫ್ತಿನ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇದೇ ಮೊದಲ ಬಾರಿಗೆ ಮಧ್ಯಪ್ರಾಚ್ಯಕ್ಕೂ ಕೂಡ ತನ್ನ ಮಾರುಕಟ್ಟೆಯನ್ನ ಈ ಮೂಲಕ ಭಾರತ ವಿಸ್ತರಿಸ್ತಾ ಇದೆ. ಭಾರತದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಮತ್ತು ಆಕಾಶ ತೀರ ವಾಯು ರಕ್ಷಣಾ ವ್ಯವಸ್ಥೆ ಅದನ್ನ ಖರೀದಿ ಮಾಡೋದಕ್ಕೆ ಈಗ ಅರಬ್ ಸಂಯುಕ್ತ ಸಂಸ್ಥಾನ ಅಂದ್ರೆ UAE ಮುಂದಾಗಿದೆ. ಈ ಕುರಿತು ಉಭಯ ದೇಶಗಳ ನಡುವೆ ಮಾತುಕತೆ ಕೂಡ ಆರಂಭ ಆಗಿದೆ. ಈ ಒಪ್ಪಂದ ಅಂತಿಮ ಆದರೆ ಕೊಲ್ಲಿ ದೇಶವೊಂದಕ್ಕೆ ಭಾರತದ ಮೊದಲ ಬ್ರಹ್ಮೋಸ್ ರಫ್ತಾಗಲಿದೆ. ಫಿಲಿಪೈನ್ಸ್, ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಂತಹ ದೇಶಗಳು ಈಗಾಗಲೇ ಭಾರತದ ಬ್ರಹ್ಮೋಸ್ ಮತ್ತು ಇತರ ರಕ್ಷಣಾ ತಂತ್ರಜ್ಞಾನವನ್ನು ಖರೀದಿಸೋದಕ್ಕೆ ಒಪ್ಪಂದ ಮಾಡಿಕೊಂಡಿವೆ. ಇತ್ತೀಚೆಗೆ ಅಮೆರಿಕ-ಇರಾನ್ ಯುದ್ಧ ಆಯ್ತಲ್ಲ, ಮಧ್ಯಪ್ರಾಚ್ಯದಲ್ಲಿ ಭಾರಿ ಸಂಘರ್ಷದ ಸ್ಥಿತಿ. ಅಮೆರಿಕದ ಮಿತ್ರ ದೇಶ UAE ಪದೇ ಪದೇ ಇರಾನ್ನಿಂದ ದಾಳಿ ಗುರಿಯಾಗ್ತಾ ಇದೆ. ಹಾಗಾಗಿಯೇ ಭಾರತ ಸೇರಿದಂತೆ ಹಲವು ದೇಶಗಳಿಂದ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ UAE ಮುಂದಾಗಿರುವಂಥದ್ದು. ಇನ್ನು ಬ್ರಹ್ಮೋಸ್ ಎಂತಹ ಶಕ್ತಿಶಾಲಿ ಮಿಸೈಲ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳಲ್ಲಿದು ಒಂದು. ಭೂಮಿ, ಸಮುದ್ರ ಮತ್ತು ವಾಯುನೆಲೆಗಳಿಂದ ಉಡಾವಣೆ ಮಾಡಬಹುದಾದಂತಹ ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ ಇದು. 290 ಕಿಲೋಮೀಟರ್ ದೂರದ ಗುರಿಯನ್ನ ಹೊಡೆದುರುಳಿಸಬಲ್ಲದು. ಮತ್ತು ಆಕಾಶ ತೀರ ಭಾರತೀಯ ಸೇನೆ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ BEL ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಸಂಪೂರ್ಣವಾಗಿ ಸ್ವಯಂ ಚಾಲಿತ ವಾಯು ರಕ್ಷಣಾ ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆ. ಭಾರತೀಯ ಸೇನೆಯ ವಾಯು ರಕ್ಷಣಾ ನಿಯಂತ್ರಣವನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವಂತಹ ಮತ್ತು ಸ್ವಯಂ ಚಾಲಿತಗೊಳಿಸುವಂತಹ ಅತ್ಯಾಧುನಿಕ ವ್ಯವಸ್ಥೆ. ಅದಕ್ಕಾಗಿ ಇಷ್ಟು ಡಿಮಾಂಡ್ ಇದೆ. ವಿವಿಧ ಸೆನ್ಸಾರ್, ಶಸ್ತ್ರಾಸ್ತ್ರ ವ್ಯವಸ್ಥೆಗಳಿಂದ ಬರುವಂತಹ ಮಾಹಿತಿಯನ್ನು ಇದು ಸಂಯೋಜಿಸುತ್ತೆ. ನೈಜ ಅವಧಿಯಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ನೆರವಾಗುತ್ತೆ. ಕಡಿಮೆ ಎತ್ತರದಲ್ಲಿ ಬರುವಂತಹ ಶತ್ರು ವಿಮಾನ ಇರಲಿ, ಡ್ರೋನ್ಗಳಿರಲಿ, ಕ್ಷಿಪಣಿಗಳಿರಲಿ ಅದನ್ನು ನಿಖರವಾಗಿ ಪತ್ತೆ ಹಚ್ಚಿ ಅದನ್ನು ಹೊಡೆದುರುಳಿಸೋದಕ್ಕೆ ನೆರವಾಗುತ್ತೆ. ರಷ್ಯಾದ ಸಹಯೋಗದಲ್ಲಿ ನಾವು ಭಾರತ್ ಬ್ರಹ್ಮೋಸ್ ಅನ್ನು ತಯಾರಿಸ್ತಾ ಇರೋದು. ಹೀಗಾಗಿ ವಿದೇಶಕ್ಕೆ ರಫ್ತು ಮಾಡಬೇಕು ಅಂತಂದ್ರೆ ರಷ್ಯಾದ ಅನುಮತಿ ಕೂಡ ಬೇಕಾಗತ್ತೆ. ಆದರೆ ಸದ್ಯಕ್ಕಂತೂ ಭಾರತ ರಷ್ಯಾ ನಡುವೆ ಉತ್ತಮ ಸಂಬಂಧ ಇರೋದ್ರಿಂದ ಇದೇನು ಕಷ್ಟ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಭಾರತ ಯುದ್ಧ ವಿಮಾನ, ಕ್ಷಿಪಣಿ, ರಡಾರ್ ಇದೆಲ್ಲದಕ್ಕೂ ರಷ್ಯಾ, ಅಮೆರಿಕ, ಫ್ರಾನ್ಸ್ ಅಥವಾ ಇಸ್ರೇಲ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿತ್ತು. ಆದರೆ ಈಗ ಆತ್ಮನಿರ್ಭರ್ ಭಾರತ್ ಅಭಿಯಾನದಡಿ ದೇಶೀಯವಾಗಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸೋದಕ್ಕೆ ಸರ್ಕಾರ ಸಾರ್ವಜನಿಕ ವಲಯದ ಜೊತೆಗೆ ಖಾಸಗಿ ವಲಯಕ್ಕೂ ಹೆಚ್ಚಿನ ಉತ್ತೇಜನ ಕೊಟ್ಟಿದೆ. ಹೀಗಾಗಿ ನಮ್ಮ ರಕ್ಷಣಾ ಸಾಮಗ್ರಿ ಉತ್ಪಾದನೆ ಮತ್ತು ರಫ್ತು ಗಣನೀಯವಾಗಿ ಏರಿಕೆಯಾಗಿದೆ. ನಾವು ಲೆಕ್ಕಾಚಾರ ನೋಡ್ತಾ ಹೋದ್ರೆ 2025-26ನೇ ಸಾಲಿನಲ್ಲಿ ಭಾರತದಲ್ಲಿ ರಕ್ಷಣಾ ಸಲಕರಣೆಗಳ ಉತ್ಪಾದನೆ ಇದುವರೆಗಿನ ದಾಖಲೆ 1.80 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 15% ಹೆಚ್ಚಳ. ಇನ್ನು 2020-21ರ ಅವಧಿಗೆ ಹೋಲಿಸಿದ್ರೆ 110% ಹೆಚ್ಚಳ. ಭಾರತದಲ್ಲಿ ದೇಸಿ ಮಿಲಿಟರಿ ಉತ್ಪಾದನೆ 2013-14ನೇ ಸಾಲಿಗೆ ಹೋಲಿಸಿದ್ರೆ 4 ಪಟ್ಟು ಹೆಚ್ಚಳ ಆಗಿದೆ ಅಂತಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಗಲ್ಫ್ ರಾಷ್ಟ್ರಗಳು ಸಾಂಪ್ರದಾಯಿಕವಾಗಿ ನಾವು ನೋಡ್ತೀವಿ ಅಮೆರಿಕ, ರಷ್ಯಾ ಅಥವಾ ಯುರೋಪ್ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದ್ವು. ಆದರೆ ಈಗ UAE ಅಂತ ದೇಶ ಕೂಡ ನಮ್ಮ ಭಾರತದತ್ತ ಮುಖ ಮಾಡ್ತಾ ಇರೋದು ಭಾರತೀಯ ತಂತ್ರಜ್ಞಾನದ ಮೇಲಿನ ಜಾಗತಿಕ ವಿಶ್ವಾಸಾರ್ಹತೆಯನ್ನು ಹೆಚ್ಚಳ ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಬಹಳ ಖುಷಿಯ ವಿಚಾರ, ಹೆಮ್ಮೆಯ ಸಂಗತಿ. ನಮಸ್ಕಾರ.